ಅಯ್ಯೋ ಇವಳಂತೂ ಈ ಲಕ್ಷ ಇನ್ನೂ ಬರಲಿಲ್ಲಪ್ಪ. ನಾನು ಎಷ್ಟೊತ್ತಿಂದ ಕಾಯ್ಕೊಂಡು ಕೂಕೊಂಡಿದ್ದೀನಿ. ನನ್ನ ಹೆಂಡ್ತಿಗೆ ಸುಳ್ಳು ಹೇಳಿ ಬಂದು ಎಷ್ಟೊತ್ತಾಯ್ತಪ್ಪ. ಇವಳಂತೂ ಬೇಗ ಬರಲ್ಲ. ಅರುಣ್ ಆಗಲೇ ಬಂದು ಎಷ್ಟೊತ್ತಾಯಿತು? ಅಯ್ಯೋ ಪಾಪ ತುಂಬ ಕಾಯಿಸ್ಬಿಟ್ನೇನೋ ನಾನಂತೂ. ನಾನು ಬೇಗ ಬರಬೇಕಾಗಿತ್ತು. ಪಾಪ ನೀವು ನನಗೋಸ್ಕರ ನಿನ್ನ ಹೆಂಡ್ತಿಗೆ ಸುಳ್ಳು ಹೇಳ್ಬಿಟ್ಟು ಬರ್ತೀರಾ? ಅಯ್ಯೋ ಅವಳೊಬ್ಳು ಹೇಳು. ಅವಳನ್ನ ಕಟ್ಕೊಳ್ಳೋಂಗಿಂದ ನನಗೆ ಫುಲ್ಲು ದರಿದ್ರ ಸುತ್ಕೊಬಿಟ್ಟೈತಿ. ಅಯ್ಯೋ ಯಾ ಕರ್ಮಕ್ಕೆ ಅವಳನ್ನ ಮದುವೆ ಆಗ್ಬಿಟ್ಟು ನಾವು ನಾನು ನನಗೆ ಮುಂಚೆಗೆ ಸಿಗಲಿಲ್ಲ ಹೋಗತ್ತಾ. ಅವಳು ಮದುವೆ ಆಗ್ಬಿಟ್ಟು ತುಂಬ ಟಾರ್ಚರ್ ಆಗ್ತಾಯಿತ್ತು ನನಗೆ. ಏನನ ಮಾಡೋಕೆ ಹೋಗ್ಲಿ ಎಲ್ಲ ಲಾಸು. ಇದ್ದಿದ್ದ ಕೆಲಸನೂ ಅವಳು ದುರಾಸೆಯಿಂದ ಆ ಕೆಲಸನೂ ಕಳ್ಕೊಂಡು ಏನು ಮಾಡನಿ. ಅಯ್ಯೋ ಯಾ ಕರ್ಮಕ್ಕೆ ಅವಳನ್ನ ಕಟ್ಕೊಳ್ಳೋ. ಈ ನಮ್ಮ ಅಪ್ಪ ಅಮ್ಮ ಇದ್ದಾರಲ್ಲ, ಚೆನ್ನಾಗವ್ರೆ ಮನೆ ಕಡೆಗೆ ಅಂತ ಹೇಳಿ ಅವಳನ್ನ ಕಟ್ಬಿಟ್ರು. ಅವಳಿಗೆ ನೋಡಿದ್ರೆ ಒಂದು ಮಕ್ಕಳು ಆಗಲಿಲ್ಲ, ಏನಿಲ್ಲ. ತುಂಬ ಬೇಜಾರಾಗ್ತಾಯಿತ್ತು. ಅದಕ್ಕೆ ನನಗೆ ಇನ್ನೂ ನೋಡ್ದಾಗಿಂದನ ತುಂಬ ಇಷ್ಟ ಆಗ್ಬಿಟ್ಟ. ಅದಕ್ಕೆ ಅವಾಗವಾಗ ಮೀಟ್ ಆಗೋದು. ಇನ್ನೇನಕ್ಕೆ ಅವಳಿಗೆ ಅವಳ ಹತ್ರ ಅವಳು ಸಾಕಾಗಿ ಹೋಗ್ಬಿಟ್ಟೈತಿ. ಅವಳನ್ನ ಕಟ್ಕೊಂಡು ಅಂತ ನನಗಂತೂ ಎಷ್ಟೊತ್ತಿಗೆ ಅವಳಿಂದ ದೂರ ಆಗ್ತೀನಪ್ಪ ಅನಿಸ್ಬಿಟ್ಟೈತೆ ನನಗಂತೂ. ಹೌದಾ ರೀ ಅರುಣ್ ಅವರೇ? ಅಂದರೆ ನಾನು ಕಂಡ್ರೆ ಅಷ್ಟೊಂದು ಇಷ್ಟನಾ ನಿಮಗೆ? ಮತ್ತು ಇಷ್ಟ ಇರಲಿಲ್ಲ ಇಲ್ಗ ನಾವು ಯಾಕೆ ಬರ್ತಿದ್ದೆ? ನಿನಗೋಸ್ಕರ ಕಾಯ್ಕೊಂಡು ಯಾಕೆ ಕುತ್ಕೊಳ್ತಿದ್ದೆ ನಾನು ಹೇಳು? ನನಗೂ ಅಷ್ಟೇ ಅರುಣ್, ನಿಮಗೆ ಕಂಡ್ರೆ ತುಂಬ ಇಷ್ಟ. ಏನು ಮಾಡ್ತೀರಾ, ಅವಳು ಆಗ್ಬಿಟ್ಟಿದ್ದೀರಾ. ಅದಕ್ಕೆ ನಂಗೆ ಸ್ವಲ್ಪ ಬೇಜಾರು. ಸುಮ್ಮನೆ ಅವಳಿಗೆ ಡೈವರ್ಸ್ ಕೊಟ್ಬಿಡ್ರಿ, ನಾನು ಮದುವೆ ಆಗ್ರಿ ಸುಮ್ಮನೆ. ಸುಮ್ಮನೆ ಇರು. ಅವ್ರ ಅಪ್ಪರು ಮನೆ ಕಡೆ ಚೆನ್ನಾಗಿದ್ದಾರೆ. ಅವಳು ಆಸ್ತಿ ಎಲ್ಲ ಅವಳಿಗೂ ಬರುತ್ತಲ್ಲ, ಆ ಆಸ್ತಿ ತೊಗೊಂಡ್ಬಿಟ್ಟು ಅವಳಿಗೆ ಡೈವರ್ಸ್ ಕೊಡ್ತೀನಿ. ಆಮೇಲೆ ನಾನು ನೀನು ಚೆನ್ನಾಗಿರೋಣ. ಇದಕ್ಕೆಲ್ಲ ನಿಮ್ಮ ಅಮ್ಮರು ಒಪ್ತಾರಾ? ಅಯ್ಯೋ ಒಪ್ತಾರೆ ಹೇಳು. ಅವಳಿಗೆ ನೋಡಿರೋ ಮಕ್ಕಳು ಆಗಲಿಲ್ಲ, ಏನೂ ಇಲ್ಲ. ಅದಕ್ಕೆ ಒಪ್ತಾ ಏನು ಮಾಡ್ತಾರೆ? ಅವರಿಗೆ ಮನೆಗೆ ಮೊಮ್ಮಕ್ಕಳು ಬೇಕು ಅಂತ ಅವಳಿಕೊಂಡು ಏನು ಮಾಡ್ತಾರೆ ಹೇಳತ್ತ? ಹೌದೇನು? ಹಾಗಿದ್ರೆ ಹಂಗೆ ಮಾಡಿರಿ. ಅವಳು ಎಲ್ಲರ ಎದುರಿಗೂ ಕೆಟ್ಟೋಳ ಥರ ಮಾಡಿರಿ ನೀವು. ಅವಳು ಎಲ್ಲರಿಗೂ ಕೆಟ್ಟೋಳ ಥರ ಕಾಣಿಸ್ಬೇಕು. ಆವಾಗ ಅವರೇ ಮನೆಯಿಂದ ಹೊರಗಡೆ ಆಗ್ತಾರೆ ಅವಳನ್ನ. ಆ ಥರ ಮಾಡಿ ನೀವು. ನೀನು ಹೇಳ್ತಿರೋದು ನಿಜ. ನಿನಗೂ ಒಳ್ಳೊಳ್ಳೆ ಐಡಿಯಾಗಳು ಬರ್ತಿರ್ತಾವಮ್ಮ. ನಿಮ್ಗೊಬ್ರಿಗೇನಾ ಐಡಿಯಾ ಬರೋದು? ನನಗೂ ಬರ್ತಾವಪ್ಪ. ಐ ಲವ್ ಯು ರಕ್ಷಾ. ಐ ಲವ್ ಯು ಟು ಅರುಣ್. ಅಯ್ಯೋ ನಮ್ಮನ್ನು ಯಾರಾದರೂ ನೋಡಿಬಿಟ್ರೆ ಹೋಗಿ ಮನೆಗೆ ಹೇಳ್ತಾರೋ ಏನೋಪ್ಪ. ಅದಕ್ಕೆ ನಾನು ಈ ಪಾರ್ಕಿಗೆ ಬರೋಕ್ಕೆ ಹೇಳಿದ್ದು ನಿನ್ನ. ಅಲ್ಲೆಲ್ಲಾದರೂ ಊರಲ್ಲಿ ಎಲ್ಲಾದರೂ ಮೀಟ್ ಆಗೋಣ ಅಂದರೆ ಯಾರಾದರೂ ಓಡಾಡ್ತಿರ್ತಾರೆ, ಯಾಕೆ ಬೇಕು? ಅಯ್ಯೋ ಮನೆಗೆ ಸುಮ್ಮನೆ ಗೊತ್ತಾಗಿ ಮರ್ಯಾದೆ ತಗೊಂಬಂಗೆ ಆಗೋಗ್ಬಿಡುತ್ತೆ. ಅದಕ್ಕೆ ನಾನು ಸುಮ್ಮನೆ ಈ ಕಡೆ ಬಾ ಅಂತ ಹೇಳ್ಬಿಟ್ಟು ಹೇಳಿದ್ದು ನಿನಗೆ. ಈ ಪಾರ್ಕಲ್ಲಾದರೆ ಯಾರೂ ಬರಲ್ಲ ಜಾಸ್ತಿ, ಈ ಕಡೆ ಎಲ್ಲ ಯಾರೂ ಬರಲ್ಲ. ಅಲ್ಲಾದರೆ ಮನೆ ಹತ್ರ ಎಲ್ಲ ಇರ್ತಾರೆ, ಆ ಊರ ಕಡೆ ಅದಕ್ಕೂ ಓಡಾಡ್ತಾನೆ ಇರ್ತಾರೆ. ಅದಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಾ ಅಂತ ಹೇಳಿದ್ದು. ನೀವು ಒಳ್ಳೆ ಐಡಿಯಾ ಮಾಡ್ತೀರಾ ಬಿಡ್ರಿ. ಈ ಪಾರ್ಕ್ ಒಳ್ಳೆ ಸಖತ್ತಾಗೈತೆ, ತುಂಬ ಚೆನ್ನಾಗೈತೆ. ಎಷ್ಟು ಹಸಿರು ಅಂದರೆ ಹಸಿರು. ಮನೆಗೆ ಹೋಗೋಕ್ಕೆ ಟೈಮ್ ಬರಲ್ಲಪ್ಪ, ಮನಸ್ಸೇ ಆಗಲ್ಲ. ಮನೆಗೆ ಹೋಗೋಣ ಅಂದ್ರೇ ಇಷ್ಟ ಆಗಲ್ಲ, ಅಷ್ಟು ಚೆನ್ನಾಗೈತೆ ಈ ಪಾರ್ಕು. ಹೌದೌದು, ನನಗೂ ಅಷ್ಟೇ. ಇಲ್ಲಿಗೆ ಏನಾನ ಬಂದುಬಿಟ್ರೆ, ಅದು ನಿನ್ನ ಜೊತೆ ಬಂದರೆ ಮನೆಗೆ ಹೋಗೋಕ್ಕೆ ಇಷ್ಟ ಆಗಲ್ಲಪ್ಪ. ಯಾಕನಾ ಮನೆಗೆ ಹೋಗ್ತೀನೋ ಅನ್ನಿಸ್ಬಿಡ್ತೈತಿ. ಹೌದೌದು ಅನ್ನಿಸ್ತಾ, ಏನು ಮಾಡ್ತೈತೆ ಹೇಳು ಪಕ್ಕದಾಗ ನಾನಿರುವಾಗ? ಮತ್ತೆ ನನ್ನ ಮುದ್ದು ಬಂಗಾರಿ ಅಲ್ವೇ ನೀನು? ಅಯ್ಯೋ ಅದಕ್ಕೇನೆ ನನಗೆ ನೀನು ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲ್ಲ. ಯಾಕನ ಮನೆಗೆ ಹೋಗ್ತೀನೋ ಅನ್ನಿಸ್ತಾ ಸಖತ್ತು ಬೇಜಾರಾಗುತ್ತಪ್ಪ. ಮನೆಗೆ ಹೋಗೋ ಅವ್ಳ ಮುಖ ನೋಡೋಕ್ಕೆ ಬೇಜಾರು. ಏನು ಮಾಡೀನಿ? ಅವಳು ಮುಂದೆ ಹೋಗ್ಲುತ್ತಿರ್ಬೇಕು ಅವಳನ್ನ. ಇಲ್ಲೂ ಏನಿಲ್ಲ, ನನ್ನ ಗಂಡಂಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಇದು ಮಾಡ್ತಾಳೆ. ಅದಕ್ಕೆ ಅವಳ ಮುಂದೆ ಹಂಗೆ ಹಿಂಗೆ ಅಂತ ಮಾತಾಡೋದು. ಇನ್ನೇನು ಮಾಡೋದು? ಅವಳನ್ನ ಸಹಿಸ್ಬೇಕು. ಇಲ್ಲೂರೇ ಡೌಟ್ ಬರ್ತೈತೆ ಅಷ್ಟೇ. ಇವ್ರು ಏನೋ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಡೌಟ್ ಪಟ್ಬಿಡ್ತಾಳೆ. ಹತ್ತಿಸ್ರಿ, ನುಗ್ಗೆ ಮರ ಹತ್ತಿಸ್ರಿ, ಆಮೇಲೆ ಒಂದೇ ಸತಿ ಬೀಳಿಸ್ಬಿಡ್ರಿ ಅವಳನ್ನ. ಅದೇ ಕೆಲಸನೇ ಮಾಡ್ತಿರೋದು ರಕ್ಷು. ಹಂಗೆ ಮಾಡ್ತಾಯಿದ್ದೀನಿ. ಅವಳನ್ನ ಒಂದೇ ಸತಿ ಮ್ಯಾಕ್ ಹತ್ಸ್ಬಿಟ್ಟು ಕೆಳಗೆ ಬೀಳಿಸ್ಬಿಡ್ಬೇಕು, ಹಂಗೆ ಮಾಡ್ತೀನಿ. ಅಯ್ಯೋ ಅವಳಿಂದ ಸಾಕಾಗಿ ಹೋಗ್ಬಿಟ್ಟೈತಿ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಸ್ವಲ್ಪಕ್ಕೂ ಏನಾದರೂ ಹೇಳ್ತಿರ್ತಾಳಪ್ಪ. ಅಯ್ಯೋ ನಂಗಂತೂ ಕೇಳಿ ಬೇಜಾರಾಗಿ ಹೋಗ್ಬಿಟ್ಟೈತಿ. ಹೌದಾ ಅರುಣ್? ಯಾವ ಥರ ಎಲ್ಲ ಮಾಡ್ತಾರ ಅವರು? ಅದಕ್ಕೆ ಸುಮ್ಮನೆ ಅವಳಿಗೆ ಬೇಗ ಡೈವರ್ಸ್ ಕೊಟ್ಬಿಡಿ. ಹೆಂಗೋ ನಾನು ನೀನು ಚೆನ್ನಾಗಿರ್ಬೋದು. ಸುಮ್ಮನೆ ಅಂಥವಳನ್ನ ಏನಕ್ಕೆ ಕಂತೀರಾ? ನನಗೂ ನೀವಂದರೆ ತುಂಬ ಇಷ್ಟ, ನಿನಗೂ ನಾನಂದರೆ ತುಂಬ ಇಷ್ಟ. ಸುಮ್ಮನೆ ನಾವು ನೀವು ಮದುವೆ ಆಗ್ಬಿಡಣಿ. ನನಗೂ ನೀನಂದ್ರೆ ಇಷ್ಟ. ನೋಡು ನೀನು ಎಷ್ಟು ಚೆನ್ನಾಗಿದ್ಯಾ. ಅವಳು ನೋಡಿದರೆ ಹಳ್ಳಿ ಥರ ಇದ್ದಾಳೆ ಅವಳು. ಅಯ್ಯೋ ಒಂಚೂರು ಲುಕ್ಕೇ ಇಲ್ಲ, ಏನಿಲ್ಲ. ನೀನು ಎಷ್ಟು ಸೂಪರಾಗಿದೆಯಾ, ಎಷ್ಟು ಚೆನ್ನಾಗಿ ರೆಡಿ ಆಗ್ತೀಯಾ, ಮಾಡ್ರನ್ ಆಗಿದೆಯಾ. ಅವಳು ಹಳ್ಳಿ ಗುಗ್ಗು ಥರ ಇದ್ದಾಳೆ. ಏನೋ ಮನೆ ಕಡೆ ಚೆನ್ನಾಗವ್ರೆ ಅಂತ ಆದೆ. ಅವಳು ನೋಡಿ ಫುಲ್ಲು ಹಳ್ಳಿ ಥರ ಅವಳು. ಅದಕ್ಕೆ ನಂಗೆ ಇಷ್ಟನೇ ಆಗಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಹೆಂಗೋ ಸ್ವಲ್ಪ ದಿನ ಇದು ಮಾಡಿರಿ, ಆಮೇಲೆ ಡೈವರ್ಸ್ ಕೊಡ್ರಿ. ಏನು ಮಕ್ಕಳು ಇಲ್ಲ, ಏನೂ ಇಲ್ಲ. ಸುಮ್ಮನೆ ಡೈವರ್ಸ್ ಕೊಟ್ಬಿಡಿ. ಸುಮ್ಮನೆ ಜಗಳ ಮಾಡಿ ಅವಳ ಮೇಲೆ ಅವಳಿಗೆ ಬೇಜಾರಾಗಿ ಅವಳೇ ಡೈವರ್ಸ್ ಕೊಟ್ಬಿಡ್ಬೇಕು. ಆ ಥರ ಮಾಡಿ ನೀವು. ಆಯಿತು, ಹಂಗೆ ಮಾಡ್ತೀನಿ. ಅಯ್ಯೋ ನನಗೂ ಬೇಜಾರಾಗಿ ಹೋಗ್ಬಿಟ್ಟಿದೆ ಅವಳ ಜೊತೆ ಇದ್ದು. ಅದೇ ಥರ ಮಾಡ್ತೀನಿ ಬಿಡು. ಇವರು ಅರುಣ್ ಅಂತ ಹೇಳ್ಬಿಟ್ಟು ರಮ್ಯಾ ಗಂಡ. ನನಗೂ ಇವ್ರಿಗೂ ಜಾಸ್ತಿ ದಿನದಿಂದ ನಾನು ಇವರು ತುಂಬ ಇಷ್ಟಪಡ್ತಾ ಇದ್ದೀವಿ. ಅವ್ರು ಮದುವೆ ಆಗೈತೆ ಅವ್ರಿಗೆ. ಆದರೆ ನನಗೇನು ಅದೇನು ಪ್ರಾಬ್ಲಮ್ ಏನಿಲ್ಲ. ನನಗೆ ತುಂಬ ಇವ್ರನ್ನ ಕಂಡ್ರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಹೆಂಡತಿ ಜೊತೆ ಸ್ವಲ್ಪ ಕಿರಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಡೈವರ್ಸ್ ಕೊಡಿ, ನಾನು ನೀವು ಚೆನ್ನಾಗಿರೋಣ ಅಂತ ಹೇಳ್ತಾ ಇದ್ದೀನಿ ಇವ್ರಿಗೆ.
ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ನನ್ನ ಮೇಲೆ ಇಷ್ಟ ಐತೆ ಇವ್ರಿಗೂ ಅಂತ ಹೇಳ್ತಾರೆ. ಅದು ಏನು ಕತೆನೋ, ಅತ್ಲೂ ಅಲ್ಲ ಇತ್ಲೂ ಅಲ್ಲ ಅಂಬ ಥರ ಇದ್ದಾರೆ ಇವಾಗ. ಏನು ಮಾಡ್ತಾರೋ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.